ಏ ಕನ್ನಡ ಮೂವಿನ ಈ ಮಟ್ಟಕ್ಕೆ ಮಾಡಿದಾರೆ ಅಂದ್ರೆ ನಿಜವಾಗ್ಲೂ ಎಕ್ಸಲೆಂಟ್. ಬಾಲಿವುಡ್ಗಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಏನ್ ಸರ್ ಎಸ್ ಆಕ್ಟಿಂಗ್, ಎಂತ ಅದ್ಭುತ ಆಕ್ಟಿಂಗ್ ಅಂತ ಅಂದ್ರೆ ರಿಯಲಿ ಗ್ರೇಟ್. ನನ್ಗೆ ಆತ್ಮೀಯರು ಎಸ್ ಅವರು ಕನ್ನಡ ಸಿನಿಮಾನ ಇಂತ ಅದ್ಭುತವಾಗಿ ಮಾಡ್ಬೋದು. ಬಟ್ ಇಟ್ಸ್ ಎ ವೆರಿ ವಂಡರ್ಫುಲ್ ಮೂವಿ, ಸೂಪರ್ ಹಿಟ್ ಆಗಿತ್ತು ಬ್ರೋ, ಸೂಪರ್ ಬ್ರೋ. ಏನಿಲ್ಲ, ಅವರು ಅಕ್ಕಂಗೋಸ್ಕರ ಅವನೆಲ್ಲ ಕಷ್ಟ ಪಡ್ತಾನೆ. ಸೂಪರ್ ಆಗಿತ್ತು ಮೂವಿ. ಹಾ, ಚೆನ್ನಾಗಿದೆ ಮೂವಿ. ಚೆನ್ನಾಗಿತ್ತು. ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಎಕ್ಸ್ಪೆಕ್ಟೇಷನ್ ಇದೆ ಮೂವಿ. ಸೆಕೆಂಡ್ ಹಾಫ್ ನೋಡಿ. ಆಕ್ಚುಲಿ ಫಸ್ಟ್ ಹಾಫ್ ಅಂತೂ ಚಿಂದಿ ಸೂಪರ್ ಆಗಿತ್ತು. 4 ವರ್ಷ ವೇಟ್ ಮಾಡೋದಕ್ಕೂ ವರ್ತ್ ಆಯ್ತು. ಏನೇನ್ ಎಕ್ಸ್ಪೆಕ್ಟೇಷನ್ ಇತ್ತು, ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತು. ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತು. ಸೆಕೆಂಡ್ ಹಾಫ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ವೇಟ್ ಮಾಡ್ತಾ ಇದೀವಿ. ಆಫ್ಟರ್ 4 years ಗ್ಯಾಪ್ ತುಂಬಾ ಒಳ್ಳೆ ಸಿನಿಮಾ ಆಕ್ಚುಲಿ. ಥ್ಯಾಂಕ್ ಯು. ಬೆಂಕಿ ಮಾತಾಡೋದು. ಮೂವಿ ಚೆನ್ನಾಗಿದೆ. 1000 ಸತಿ ನೋಡಿದ್ರು ಬೇಜಾರಾಗಲ್ಲ. 4 ವರ್ಷ 4 ತಿಂಗಳಾದ್ಮೇಲೆ ಬರ್ತಾ ಇದೆ. ಅದು ಹೈ ಬಜೆಟ್ ಮೂವಿ. ಇಂಡಿಯಾದಲ್ಲಿ ಹೈ ಬಜೆಟ್ ಮೂವಿ. 600 ಇಂದ 800 ಕೋಟಿ ಬಜೆಟ್ ಇದೆ. ಇವಾಗ ದಂಗಲ್ ರೆಕಾರ್ಡ್ ಮುರಿಯೋ ಚಾನ್ಸಸ್ ಎಲ್ಲ ಕಾಣಿಸ್ತಾ ಇದೆ. ಇಂಡಿಯಾದಲ್ಲೇ ಹೈಯೆಸ್ಟ್ ದಂಗಲ್ ರೆಕಾರ್ಡ್ 2024 ಕೋಟಿ. ಟಾಕ್ಸಿಗೆ ಮುರಿಯೋ ಚಾನ್ಸಸ್ ಇದೆ. ನೋಡಿ ಬಾಸ್ ಮೂವಿ ಮಾತ್ರ ಸೂಪರ್ ಆಗಿದೆ. ಹೆಂಗಿದೆ ಅಂದ್ರೆ ಎಲ್ಲ ಎಲ್ಲ ಗೂಸ್ ಬಂಬ್ಸ್ ಬರ್ತಾ ಇದೆ ಎಲ್ಲಾರ್ಗು. ಬಾಸ್ ಬೇರೆ ಮೂವಿ ನೋಡ್ಬೇಕಂತಾನೆ ಟ್ಯಾಟೋ ಬೇರೆ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಬಾಸ್ ನೋಡ್ತಾ ಇಂಟರ್ವಲ್ ಬಿಟ್ಟವ್ರೆ. ಪ್ರೌಡ್ ನೋಡಿ ಹೆಂಗಿದೆ ಅಂದ್ರೆ ಮೂವಿ. ಒಂದ್ಸಲ ಬಂದ್ರೆ 20 ಸಲ ಬರೋ ತರ ಇದೆ ಮೂವಿ. ಬಂದ್ ನೋಡಿ. ಟಾಕ್ಸಿಕ್ ಮಾತ್ರ ಚಿಂದಿ. ಸೂಪರ್ ಆಗಿದೆ ಗುರು, ಸೂಪರ್ ಆಗಿದೆ. ಬರ್ತೀವಿ, ಆಮೇಲೆ ಬರ್ತೀವಿ, ಹೇಳ್ತೀವಿ. ಮಾತಾಡಕ್ ಆಗ್ತಿಲ್ಲ. ಸೂಪರ್ ಕ್ರೇಜಿ ಎಲ್ಲ ಸಕ್ಕತ್ತಾಗಿದೆ ಮೂವಿ ಮಾತ್ರ. ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ಕ್ಲಾಸ್ ಆಗೈತೆ ಮೂವಿ. ವರ್ಲ್ಡ್ ಕ್ಲಾಸ್ ಅಲ್ಲಿ ಯಾವ ತರ ಪ್ಯಾನ್ ಇಂಡಿಯಾ ಲೆವೆಲ್, ಯಾವ ತರ ಕನ್ನಡ ಪಿಕ್ಚರ್ ಎಲ್ಲಿಗೆ ಹೋಗ್ಬೇಕಂತ ಹೇಳಿದಾರೋ ಅದೇ ಮಾತ್ ಮೇಲೆ ನಮ್ ಬಾಸ್ ನಡ್ಕೊಂಡಿದ್ದಾರೆ. ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತಿರೋ ಅದಕ್ಕಿಂತ ಮೀರಿ ಕೊಡ್ತವ್ರೆ ಮೂವಿದಲ್ಲಿ. ಆ ತರ ಮೂವಿ ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಐತೆ. ಇದು ಎಮೋಷನ್ ಸೆಂಟಿಮೆಂಟ್ ಐತೆ, ಆಕ್ಷನ್ಸ್ ಐತೆ, ಫೈಟಿಂಗ್ ಐತೆ, ಎಲ್ಲಾನು ನೋಡ್ಬಾರ್ದು. ಸಾಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬಾಡಿ ಗೀಡಿ ಡೈಲಾಗ್ ಅಂತೂ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಆ ತರ ಮೂವಿ ಐತೆ. ಒಂದ್ ಎಲ್ಲರೂ ನೋಡ್ಬೋದು ಮೂವಿ ಮಾತ್ರ. ಎಲ್ಲೋ ಬೇರೆ ಲೆವೆಲ್ಗೆ ಹೋಗುತ್ತೆ. ಆ ತರ ತೆಗ್ದವ್ರ ಮೂವಿ. ಪರವಾಗಿಲ್ಲ. ರೊಮ್ಯಾನ್ಸ್ ಸೀನ್ಗೂ ಡೈಲಾಗ್ ಟಕ್ಕರ್ ಕೊಟ್ಟಿದ್ದಾರೆ. ಸಕ್ಕದಾಗಿ ಟಕ್ಕರ್ ಕೊಟ್ಟವ್ರೆ. ರೊಮ್ಯಾನ್ಸ್ ಸೀನ್ ಪರವಾಗಿಲ್ಲ. ಇಷ್ಟು ತೋರ್ಸೋರು ಅಷ್ಟೇ ತೋರಿಸ್ಬೇಕು. ಆ ತರನೇ ತೋರಿಸ್